ಬೇಸಿಕ್ ಮೂಲವಾಗಿರುವಂಥದ್ದು ಗುರು. ಫೌಂಡೇಶನ್ ಇಲ್ದಂಗೆ ನಾವು ಎಂಥ ಬಿಲ್ಡಿಂಗ್ ಕಟ್ಟಿದರೂ ಅದು ಉಡ್ಕೊಂಡು ಬೀಳ್ತೈತಿ. ನಮಗೆ ಆಧಾರ ಅಧಿಷ್ಠಾನವಾಗಿರುವಂಥ ಗುರುನಾಥನ ಬಿಟ್ಟು ನಾವು ಎಂಥದ್ದೇ ಸಾಧನೆ ಮಾಡಿದರೂ ಆ ಸಾಧನೆ ಸಿದ್ಧಿ ಆಗೋದಿಲ್ಲ. ಅವನು ಸಾಕ್ಷಾತ್ ಭಗವಂತನೇ ಭೂಮಿಗೆ ಅವತಾರ ಮಾಡಿ ಬಂದಾನಂದ್ರು ಅವನಿಗೆ ಗುರು ಬೇಕು. ಕೃಷ್ಣ ಭಗವಂತ ಭೂಮಿಗೆ ಬಂದಾಗ ಸಾಂದೀಪನಿ ಮುನಿಗಳನ್ನು ಗುರುವನ್ನಾಗಿ ಆಯ್ಕೆ ಮಾಡಿಕೊಂಡ್ರು. ಅಣ್ಣ ಬಸವಣ್ಣ ಜಾತವೇದ ಮುನಿಗಳನ್ನು ಗುರುವಾಗಿ ಮಾಡಿಕೊಂಡ್ರು. ಶ್ರೀರಾಮಚಂದ್ರ ವಶಿಷ್ಠರನ್ನು ಗುರುವನ್ನಾಗಿ ಮಾಡಿಕೊಂಡ್ರು. ಯಾವುದೇ ಭೂಮಿಗೆ ಅವತಾರ ಆಗೈತಿ ಭಗವಂತನೇ ಬಂದಾನಂದ್ರು ಅವನಿಗೂ ಗುರು ಬೇಕು. ಆದರೆ ನಾವು ನೀವೆಲ್ಲ ದೊಡ್ಡ ತಪ್ಪು ಏನು ಮಾಡ್ತಾ ಇದ್ದೀವಿ ಅಂದ್ರೆ, ನಮಗೆ ಹತ್ತಕ್ಕೂ ಗುರುಗಳು, ನಾವು ಭಾಳ ಶಾಣ್ಯರದೀವಿ, ನಾವೆಲ್ಲ ಪುಸ್ತಕ ಓದಿ ತಿಳ್ಕೊಂಡಿವಿ. ಕೆಲವು ಮಂದಿಗೆ ಚಟ ಇರ್ತೈತಿ, ಆಧ್ಯಾತ್ಮ ತಿಳ್ಕೊಬೇಕಂತ ಪುಸ್ತಕ ಬೆನ್ನು ಹತ್ತಾರ. ಪುಸ್ತಕಗಳನ್ನು ಓದಿದ್ರೆ ಶಬ್ದಗಳನ್ನು ಕಲಿಯಬಹುದು ಹೊರತು ಅದರ ಮರ್ಮ ನಿಮಗೆ ಅರ್ಥ ಆಗೋಲ್ಲ. ಸದ್ಗುರುನಾಥನ ಹೊರತು ನಮಗೆ ಮುಕ್ತ ಮಾಡಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಗುರು ತೋರಿಸದಲ್ಲದೆ ಕಾಣಿಸದಣ್ಣ. ಶಾಸ್ತ್ರಗಳು ಪುಸ್ತಕಗಳು ಏನು ಮಾಡ್ತಾವಂದ್ರೆ ಅಹಂಕಾರ ಹೆಚ್ಚು ಮಾಡ್ತಾವ. ನಾ ಭಾಳ ಓದೇನಿ, ನಾ ಭಾಳ ಜಾಣದೇನಿ, ನನಗೆ ಅಷ್ಟು ವಚನ ಬಾಯ್ಪಾಟ್ ಅದಾವ. ಇವೆಲ್ಲ ಅಧ್ಯಯನ ಮಾಡ್ತಾ ಮಾಡ್ತಾ ನಮ್ಮ ತಲೆ ದೊಡ್ಡದಾಕತ್ ಹೊರತು ನಮ್ಮ ಹೃದಯ ಗ್ರಂಥಿ ಛೇದನ ಆಗೋದಿಲ್ಲ. ನಮ್ಮ ಅಜ್ಞಾನ ಕಳೆಯುವಂಥ ಶಕ್ತಿ ಸದ್ಗುರುನಾಥಗೈತೆ ಹೊರತು ಪುಸ್ತಕಕ್ಕಿಲ್ಲ. ಒಮ್ಮೆ ಗಂಡ ಹೆಂಡತಿ ಜಗಳ ಮಾಡಿದ್ರಂತ, ಮಾತಾಡಿಸೋದು ಬಿಟ್ಟಿದ್ರು. ಮಾತು ಬಂದಾಗಣ ಇವ ದಿನ 8 ಗಂಟೆಗೆ ಏಳೋ ಮನುಷ್ಯ, ಅವಂದು ಅರ್ಜೆಂಟ್ ಒಂದೇನೋ ಕೆಲಸ ಇತ್ತು. ಅವನ ನಸುಕಿನಾಗ 4ಕ್ಕೆ 5ಕ್ಕೆ ರೈಲು ಹತ್ತಬೇಕಾಗಿತ್ತು. ಹೆಂಡ್ತಿನರ ಎಬ್ಬಿಸ್ಬೇಕು, ಅಕ್ಕಿಗೆ ಇವ ಮಾತಾಡಂಗಿಲ್ಲ. ಏನು ಮಾಡಿದ, ಅಕ್ಕಿಗೆ ಚೀಟಿ ಬರೆದಿಟ್ಟು ಮಕ್ಕೊಂಡ ತೆಲ್ದಿಂಬಿಗೆ. ನಾಳೆ ಬೆಳಗ್ಗೆ 4 ಗಂಟೆಗೆ ನಾನು ಎಬ್ಬಸಂತ ಚೀಟಿ ಬರೆದಿಟ್ಟು ಮಕ್ಕೊಂಡ. ಆಕೆ ಮಲಗೋ ಮುಂದೆ ದಿಂಬಿಗೆ ಚೀಟಿ ನೋಡಿದ್ಲು, ಮಕ್ಕೊಂಡ್ಲು. ಮರುದಿನ ಇವನಿಗೆ ಯಾತ್ಸರಾಗೈತೆ ಮತ್ತೆ 8ಕ್ಕೆ. ಇಟ್ಟು ಸಿಟ್ಟು ಬಂತು, ಹೆಂಡ್ತಿಗೆ ಒದರಾಡಕತ್ತ. ಹಿಂಗ್ಯಾಕೆ ಮಾಡಿದ್ ನೀನು, ಮಾತಾಡೋದಿಲ್ಲ ಅಂದ್ರು ನನ್ನ ಕೆಲಸ ಕೆಡ್ತಂತ ಭಯವಾಗ ಆಕೆಂದು ನಾ ಏನು ತಪ್ಪು ಮಾಡೀನಿ, ಎಬ್ಬಸಂದ್ರೆ ಯಾಕೆ ಎಬ್ಬಸಿಲ್ಲ, ಅಲ್ಲಿ ನೋಡೋಗಿ ನಿನ್ನ ಚೀಟಿ, ಅಲ್ಲಿ ನಿನ್ನ ಮಗ್ಳಿಗೆ ನಿನ್ನ ತೆಲ್ದಿಂಬಿಗೆ ಚೀಟಿ ಇಟ್ಟನ, ಇಲ್ಲಿ ನೋಡೋಗಂದ್ಲು. ಏನು ಚೀಟಿ? ಕರೆಕ್ಟ್ 4 ಗಂಟೆಗೆ ಎದ್ದಾಕಿ ಚೀಟಿ ಬರೆದು ಇಟ್ಟಿದ್ಲು. 4 ಗಂಟೆಗೆ ತೀಗಳಂತ. ನಾ ಕರೆಕ್ಟ್ ಟೈಮಿಗೆ ಬರೆದು ಇಟ್ಟಿನ ಚೀಟಿ ಎಬ್ಬಿಸ್ತವನ್ನ. ಎಬ್ಬಿಸೋರು ಎಬ್ಬಿಸಿದ್ರೆ ಎಚ್ಚರಕ್ಕತಿ. ನಮ್ಮ ಅಜ್ಞಾನದ ನಿದ್ದೆಯಿಂದ ಸದ್ಗುರುನಾಥ ನಮ್ಮನ್ನ ಎಬ್ಬಿಸಬೇಕೆ ಹೊರತು ಗ್ರಂಥಗಳು ನಮ್ಮನ್ನ ಎಚ್ಚರ ಮಾಡೋದಿಲ್ಲ. ಅವು ದಾರಿ ತೋರಿಸ್ಬೋದು, ಆದ್ರೆ ಗುರು ಹೇಳಿದಾಗನ ಅದರ ಮರ್ಮ ನಮಗೆ ಅರ್ಥ ಆಗ್ತದೆ ಹೊರತು ಸ್ವಂತ ಸಾಧನೆ ಮಾಡಕ್ಕೆ ಹೋಗಬಾರ್ದು. ಅದ್ರಾಗ ಇರೋದೊಂದು, ನಾವು ತಿಳ್ಕೊಳೋದೊಂದು. ಬೀಡ್ ಪಂಡಿತರಂತಾರೆ ಅವರಿಗೆ, ಅರ್ಧಂಬರ್ಧ ಓದ್ಕೊಂಡು ನಮ್ಮ ಹತ್ರ ಭಾಳ ಮಂದಿ ಅಂತವ್ರು ಭೇಟಿ ಆಗ್ತಿರ್ತಾರೆ, ವಾದ ಹಕ್ಕಕ್ಕೆ ಬರ್ತಾರೆ, ತಮ್ಮ ಜ್ಞಾನ ಪ್ರದರ್ಶನ ಮಾಡಕ್ಕೆ ಬರ್ತಾರೆ ನಮ್ಮ ಮುಂದೆ. ಓದಿದ ಕೂಡ ಜ್ಞಾನ ಆಗೋದಿಲ್ಲ. ತನುಭಾವ ಹೋಗಬೇಕಾಗಿತ್ತಂದ್ರೆ, ಅಹಂಭಾವ ಹೋಗಬೇಕಾಗಿದ್ರೆ ಗುರು ಶಿಕ್ಷೆಯಿಂದನೇ ನಮ್ಮ ಈ ಚಿಜ್ಜಡ ಗ್ರಂಥಿ ಭೇದನೆ ಆಗುವಂಥದ್ದು ಇರಲಿ. ಅಂತ ಸದ್ಗುರುನಾಥನನ್ನು ಹುಡುಕೋ ಸಲುವಾಗಿ ಸಿದ್ಧಾರೂಢಪ್ಪ ಹೊಂಟಾನ. ಅವನಿಗೆ ಅವಶ್ಯಕತೆ ಇತ್ತೇನು ಅಂದ್ರೆ, ನೀವು ವಿಚಾರ ಮಾಡ್ರಿ, ಕೇವಲ 5 ವಯಸ್ಸಿನೊಳಗೆ ದೇವದತ್ತ ಅನ್ನುವಂಥ ಕೂಸನ್ನ ಹುಡುಗನ ನೀರಾಗ ಮುಳುಗಿಸಿ ತಲೆ ಮ್ಯಾಲ ಕೈ ಇಟ್ರೆ ತತ್ಕಾಲ ಅವನಿಗೆ
ಯಾವ ದೃಢ ಅಪರೋಕ್ಷ ಬ್ರಹ್ಮಜ್ಞಾನಾಗಿತ್ತು ಅವನಿಗೆ. ಬರೇ ತಲೆ ಮ್ಯಾಲ ಕೈ ಇಟ್ಟರು ನಿರ್ವಿಕಲ್ಪ ಸಮಾಧಿ ಹತ್ತಿತ್ತು ದೇವದತ್ತಗ. ಇನ್ನೊಬ್ರಿಗೆ ಸಮಾಧಿ ಹಚ್ಚೋ ತಾಕತ್ತಿರೋ ಸದ್ಗುರುನಾಥಗ ತನಗೆ ಸಮಾಧಿ ಹಚ್ಕೊಳಕ್ಕೆ ಬರ್ತಿದ್ದಿಲ್ಲನು. ತಾನು ಮುಕ್ತನಾದರೂ ಕೂಡ ನಿಮ್ಮೆಲ್ಲರ ಸಲುವಾಗಿ ಗುರುವನ್ನು ಹುಡುಕೋ ನಾಟಕ ಮಾಡಕತ್ಯಾನ. ನಾನು ಮಾಡಲಿಲ್ಲ ಅಂದ್ರೆ ಇವರು ಮಾಡೋದು ಬಿಡ್ತಾರ. ನಮ್ಮನ್ನ ಫಾಲೋ ಮಾಡೋ ಮಂದಿ ಭಾಳ ಇರ್ತಾರೆ. ನಾವು ಏನು ದೊಡ್ಡವರಂತಿದ್ದೀವಲ್ಲ, ಈ ಸಮಾಜದೊಳಗೆ ಗುರುಗಳಂತ ಆದವರು, ಈ ಸಮಾಜದಾಗ ಹಿರಿಯರು ಯಜಮಾನ್ರಂತ ಏನಿರ್ತಾರ ಅವ್ರು ಭಾಳ ಎಚ್ಚರ ಇರ್ಬೇಕು. ಸಣ್ಣವರೆಲ್ಲ ನಮ್ಮನ್ನ ಫಾಲೋ ಮಾಡ್ತಾ ಇರ್ತಾರೆ. ನಾವು ಸಣ್ಣವರಿದ್ದಾಗ ಒಂದು ಗಾದಿ ಮಾತು ಅಂತಿದ್ರು, ಅರ್ಥ ಏನು, ಮಾಸ್ತರ್ ಭಾಳ ಎಚ್ಚರ ಇರ್ಬೇಕಂತ. ಗುರು ಮಾರ್ಗದರ್ಶಕನಾದವ ಒಂದು ಎಡವಿದ ಅಂದ್ರೆ ಅದನ್ನ ನೋಡಿ ಉಳಿದವರೆಲ್ಲ ಎಡವುತ್ತಾರ. ಅದಕ್ಕೆ ಸದ್ಗುರು ಆದಂಥವನು ತೋರ್ಸಕತ್ಯಾನ. ಮಾಸ್ತರಿಗೆ ಎಲ್ಲ ಗೊತ್ತೈತಿ, ಆದರೂ ಬೋರ್ಡಿನ ಮ್ಯಾಲ ಅ ಈ ಬರಿತಾನ. ಅವನಿಗೇನು ಗೊತ್ತಿಲ್ಲನು ಅವನ ಸಲುವಾಗಿ ಬರ್ಕೊಳೋದಿಲ್ಲವ, ಕಲಿಸೋ ಸಲುವಾಗಿ ಅಕ್ಷರ ಹೆಂಗೆ ಬರಿತಾನಲ್ಲ ಹಂಗೆ ಗುರುನಾಥ ಸಾಕ್ಷಾತ್ ಭಗವಂತನೇ ಭೂಮಿಗೆ ಬಂದರೂ ಕೂಡ ಗುರುವನ್ನು ಹುಡುಕೋ ನಾಟಕ ಮಾಡಿ ಹೊಂಟಾನ. ಅವನು ಇಬ್ಬರು ಬೆನ್ನು ಹತ್ಯಾರ. ಯಾರು? ಸೋಮ ಭೀಮ. ಹಸ್ಕೊಂಡು ಕಂಗಾಲಾಗಿದ್ದರು, ಊಟ ಸಿಗುತ್ತೋ ಅದೆಲ್ಲ ಕತೆ ಕೇಳಿರಿ. ಮಧ್ಯರಾತ್ರಿ ಎಬಸ್ಕೊಂಡು ಹೊಂಟ. ಇವನು ಎಲ್ಲಿ ಬೆನ್ನು ಹತ್ತಿದೀವಪ್ಪ ನಾವು, ನಿದ್ರಿಲ್ಲ ನೀರಡಿಕಿಲ್ಲ, ಕತ್ತಲದಾಗ ಅಂಜ್ಕೊಂತ ಹೆಂಗೋ ದಾಟಿದ್ರು. ಬೆಳಕು ಹರಿತು. ಇವ ಹಸದತ್ತಿ ಅನ್ನಂಗಿಲ್ಲ ಅವನು ಮುಂದೆ. ಅವರಿಗೆ ದಿನ ನಸುಕನ್ಯಾಗ ಎದ್ದ ಕೂಡಲೇ ನಾಷ್ಟ ಮಾಡಿ ರೂಢಿ. ಇಲ್ಲಿ ನೋಡಿದ್ರೆ ಏನಿಲ್ಲ, ಹೊಟ್ಟಿಗೆ ಹಂಗೆ ಹೊಟ್ಟೆ ಶಕತೇತೋ, ಉಣ್ಣಾಕ ಬಂದಿರೇನು ನೀವಿಲ್ಲಿ ನಮ್ಮ ಕೂಡ. ಬೈತಿದ್ದವರಿಗೆ ಶಿವಾಯ ನಮ ಅನ್ರಿ, ಭಗವಂತನ ಧ್ಯಾನ ಮಾಡ್ರಿ. ಅವ್ರಂತಿದ್ರು ಇವ್ ಹಚ್ಚಿದ್ನಪ್ಪ ಇವ್ ಹಳೆ ಪುರಾಣನ. ಅಲ್ಲ, ಹಸ್ಕೊಂಡು ಹೊಟ್ಯಾಗ ಹುಳ ಓಡಾಡ ಮುಂದೆ ಶಿವಾಯ ನಮ ಅಂದ್ರೆ ದೇವ್ರ ಕಡೆಗೆ ಮನಸ್ಸು ಹೋಗತ್ತೇನ? ಹೊಟ್ಟೆ ತುಂಬ ಸಮಾಧಾನ ಇತ್ತಂದ್ರೆ ಚಿತ್ತ ಮನುಷ್ಯನ ಭಗವಂತನ ಕಡೆ ಹೋಗ್ತೈತಿ. ಐತರೇಯ ಶ್ರುತಿಯ ಪ್ರಥಮ ಕಾಂಡದೊಳಗೆ ಭಾಷ್ಯಕಾರರು ಇದನ್ನೇ ಹೇಳ್ತಾರ. ಚಿತ್ತ ಸಮಾಧಾನ ಇತ್ತಂದ್ರೆ ಅದು ಬ್ರಹ್ಮಾನುಸಂಧಾನಕ್ಕೆ ಬರ್ತೈತೆ ಅಂತ ಹೇಳ್ಯಾರ. ಮತ್ತು ಹೊಸದ ಚಂಚಲ ಆದ ಹೊತ್ನ್ಯಾಗ ಎಲ್ಲಿ ದೇವರು? ಸಿದ್ಧಾರೂಢಪ್ಪಗ ಶಾಸ್ತ್ರ ಹೇಳಾಕತ್ರ ಅವರು. ಅವಾಗ ಸಿದ್ಧಂತಾನ ನೋಡ್ರಿ, ನೀವು ತಪ್ಪು ತಿಳ್ಕೊಂಡಿರಿ, ಇಷ್ಟು ಶಾಣ್ಯರದಿರಿ ನೀವು, ಆದರೆ ಸ್ವಲ್ಪ ತಪ್ಪು ತಿಳ್ಕೊಂಡಿರಿ. ಏನು ಗೊತ್ತಾ, ನಮ್ಮ ಹೃದಯ ಕಮಲದೊಳಗೆ ದಳಗಳು 8 ದಳಗಳು ಬರ್ತಾವೆ. ನಮ್ಮ ಮನಸ್ಸು ಯಾವ ದಳದ ಮೇಲೆ ಹೋಗತಿ ಆಯಾ ಭಾವನೆಗಳು ನಮಗೆ ಪ್ರಕಟ ಆಗ್ತಾವೆ. ಅದು ಹಸುವಿನ ದಳಕ್ಕೆ ಹೋದ್ರೆ ಹಸು ಆಕೈತಿ, ಕಾಮನೆಗಳ ದಳಕ್ಕೆ ಹೋದ್ರೆ ಕಾಮ ಉತ್ಪತ್ತಿ ಆಗ್ತೈತಿ, ಈಶ್ವರನ ಧ್ಯಾನದ ದಳಕ್ಕೆ ಹೋತಂದ್ರೆ ಅದು ನಮ್ಮ ಮನಸ್ಸು ಯಾವ ದಳದ ಮೇಲೆ ಕುಂದಿರ್ತೈತೆ ಅಂತ ಭಾವನೆಗಳು ಬರ್ತಾವಪ್ಪ. ಬಲಾತ್ಕಾರದಿಂದ ಮನಸ್ಸನ್ನು ಜಗ್ಗಿ ತಂದು ಈಶ್ವರ ಧ್ಯಾನಕ್ಕೆ ಹಚ್ಚಿದ್ರಂದ್ರೆ ಹಸು ಜಯಿಸಲ್ಪಡ್ತೈತಿ. ಅವಾಗ ನಾವು ಸಣ್ಣವರಿದ್ದಾಗೆಲ್ಲ ಫಿಲ್ಮ್ ಟಾಕೀಸಿಗೆ ತಗೊಂಡು ಹೋಗಿದ್ರು. ಆ ಟಾಕೀಸ್ದಾಗ ಆ ಚಲನಚಿತ್ರ ನೋಡ್ಕೊಂತ ಕುಂತ್ರ 3 ತಾಸು ಟೈಮ್ ಹೋಗಿದ್ದ ಗೊತ್ತಾಕಿದ್ದಿಲ್ಲ, ಹೊಟ್ಟೆ ಹಸಿದದ್ದು ಗೊತ್ತಾಕಿದ್ದಿಲ್ಲ. ಹೌದಿಲ್ಲ? ಯಾಕೆ? ನಮ್ಮ ಮನಸ್ಸು ಹಸುವಿನ ಕಡೆಗೆ ಹೋಗಿಲ್ಲ, ಅದ್ರ ಮುಳುಗಿಬಿಟ್ಟೈತಿ. ಎಲ್ಲಿ? ಸಿನಿಮಾದಾಗ. ಅವಾಗ ಹಸಿವು ಇಲ್ಲ, ಏನು ಹೊರಗಿನ ಪ್ರಜ್ಞನೇ ಇಲ್ಲ. ಯಾಕಂದ್ರೆ ಮನಸ್ಸು ಹಸುವಿನ ದಳಕ್ಕೆ ಹೋಗಿಲ್ಲ. ಅಲ್ಲಿ ಆ ಮನಸ್ಸನ್ನು ಭಗವಂತನ ಕಡೆಗೆ ಜಗ್ಗಿದ್ರೆ ಆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಹಸಿವು, ತೃಷೆ ಇವನ್ನ ನಿಲ್ಲಿಸೋ ತಾಕತ್ ನಮಗೆ ಬರ್ತೈತಿ. ಅಕ್ಕಮಾದೇವಿ ಅದಕ್ಕೆ ಹೇಳ್ತಾಳೆ, ಹಸಿವೆ ನೀನು ನಿಲ್ಲು, ತೃಷೆಯೇ ನೀನು ನಿಲ್ಲು, ಕಾಮವೇ ನೀನು ನಿಲ್ಲು. ಚನ್ನಮಲ್ಲಿಕಾರ್ಜುನ ದೇವರಿಗೆ ಅವಸರದ ಓಲೆಯನ್ನು ಒಯ್ಯುತ್ತಿದ್ದೇನೆ ಅಂತ ಅಕ್ಕಮಾದೇವಿ ಹೇಳಿಲ್ಲನು ಅಂತ ಮತ್ತವರಿಗೆಲ್ಲ ತಿಳಿಸಿ ಹೇಳಿ ಜಕ್ಕೊಂಡು ಹೊಂಟ. ಹೊತ್ತು ಮುಳುಗ್ತು.
ಕತ್ಲಾತು ಸಿದಾ